ಸಾರಿ ಸಿದ್ದರಾಮಯ್ಯ ಸರ್, ನಾಡ ದೊರೆಗೆ ನಾವು ಸಾರಿ ಕೇಳ್ತಾ ಇದ್ದೀವಿ. ಇದು ಸಿಎಂ ಸಿದ್ದರಾಮಯ್ಯ ತವರು ಕ್ಷೇತ್ರ ವರುಣಾದಲ್ಲೇ ನಡೀತಾ ಇರುವ ದೌರ್ಜನ್ಯ. ಇಷ್ಟೆಲ್ಲ ದೌರ್ಜನ್ಯ ಆಗ್ತಾ ಇದೆ. ನಾನು ಕಾಂಗ್ರೆಸ್ಸಿಗ ಸಿಎಂ ಸಿದ್ದು ಕಡೆಯವನು ಅಂತ ಹೇಳ್ತಾರೆ. ಅಮಾಯಕ ಕುಟುಂಬದ ಮನೆ ಯಜಮಾನನಿಗೂ ರಕ್ತ ಬರುವಂತೆ ಹೊಡೆದಿದ್ದಾರೆ. ನಿಮ್ಮ ಜಾಗ ನಮಗ್ ಬಿಟ್ಕೊಡ್ತೀಯಾ ಇಲ್ವಾ ಅಂತ ಕಾಂಗ್ರೆಸ್ಸಿಗ ಹಿಂಸೆ ಕೊಟ್ಟಿದ್ದಾನೆ. ಲೋಕಲ್ ಪೊಲೀಸರಿಗೆ ಗೊತ್ತಿದ್ರು ನೋ ಯೂಸ್. ಸಣ್ಣದ ದೊಡ್ಡದ ಸಿಎಂ ಹೆಸರಲ್ಲಿ ಅನ್ಯಾಯ ಆದ್ರೆ ಬಿಟ್ಬಿಡಕ್ಕಾಗತ್ತಾ? ಯಾರೇ ತಪ್ಪು ಮಾಡಿದ್ರು ತಪ್ಪೇ ಅದು. ಸಾರಿ ಸಿದ್ದರಾಮಯ್ಯ ಸರ್, ಕ್ಷಮಿಸ್ಬಿಡಿ ನಮ್ಮನ್ನ. ನಿಮ್ಮ ಹೆಸರು ನಾವೆಲ್ಲ ಹೇಳ್ತಾ ಇರೋದು, ಬಳಕೆ ಮಾಡ್ಕೊಳ್ತಾ ಇರೋದು ಕಾಂಗ್ರೆಸ್ ಮುಖಂಡರು. ಅವ್ರದ್ದು ಹೋಗಿ ಕೇಳಬೇಕಾಗತ್ತೆ ನೀವು. ನಾನು ಕಾಂಗ್ರೆಸ್ಸಿಗ ಸಿಎಂ ಸಿದ್ದು ಕಡೆಯವನು ಅಂತ ಗೂಂಡಾಗಿರಿ ಮಾಡ್ತಾ ಇದ್ದಾರೆ. ರಾಕ್ಷಸ ಪ್ರವೃತ್ತಿಯನ್ನ ತೋರಿಸ್ತಾ ಇದ್ದಾರೆ. ಅಮಾಯಕ ಕುಟುಂಬದ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ. ನಿಮ್ಮ ಜಾಗ ನಮಗ್ ಬಿಟ್ಕೊಡ್ತೀಯಾ ಇಲ್ವಾ ಅಂತ ಧಮಕಿ ಹಾಕ್ತಾರೆ. ಲೋಕಲ್ ಪೊಲೀಸರಿಗೆ ಗೊತ್ತಿದ್ರು ಕೂಡ ನೋ ಯೂಸ್. ಮೈಸೂರು SP ಅವ್ರು ಏನ್ ಮಾಡ್ತಾ ಇದ್ದೀರಾ? ಇಷ್ಟೊಂದು ಸೈಲೆಂಟ್ ಆಗಿದ್ದೀರಲ್ಲ. ಸಣ್ಣದ ದೊಡ್ಡದ ಸಿಎಂ ಹೆಸರು ಹೇಳಿದ್ದಾರೆ ಅಂತಂದ್ರೆ ನೆಗ್ಲೆಕ್ಟ್ ಮಾಡ್ಬಿಡ್ತೀರಾ? ಸಾರಿ ಸಿದ್ದರಾಮಯ್ಯ ಸರ್, ನಿಮ್ ಹೆಸರನ್ನ ಬಳಕೆ ಮಾಡ್ಕೊಳ್ತಾ ಇದ್ದೀವಿ, ಆದ್ರೆ ನಾವು ಕೆಟ್ಟದಕ್ಕೆ ಬಳಕೆ ಮಾಡ್ಕೊಳ್ತಾ ಇಲ್ಲ. ಅವ್ರು ಮಾಡಿರುವಂತ ಕೆಲಸ ಕುಕೃತ್ಯಗಳನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ಆ ಒಂದು ಹೆಸರನ್ನ ಬಳಕೆ ಮಾಡ್ಕೊಳ್ತಾ ಇದ್ದೀವಿ. ನೋಡಿ, ನಿಜಕ್ಕೂ ಕೂಡ ಎಂತವ್ರಿಗೂ ಕೂಡ ಕೋಪ ನೆತ್ತಿಗಿರತ್ತೆ. ಅಷ್ಟರ ಮಟ್ಟಿಗೆ ಹಲ್ಲೆ ಮಾಡ್ತಾರೆ. ಒಂದು ಕುಟುಂಬದ ಮೇಲೆ ಒಂದು 10 ಜನ ಇದ್ದಾರೆ ಅಂತ ಅನ್ಸುತ್ತೆ. ಆ ಒಂದು ವಿಡಿಯೋದಲ್ಲಿ 10 ಜನ ಏಕಾಏಕಿ ಬಂದು ಹಲ್ಲೆಯನ್ನ ಮಾಡ್ತಾರೆ. ನಿಜಕ್ಕೂ ನಾಚಿಕೆ ಆಗಬೇಕು ಕಾಂಗ್ರೆಸ್ ಮುಖಂಡರಿಗೆ. ಸಿದ್ದರಾಮಯ್ಯ ಸರ್ ಉತ್ತರ ಕೊಡಬೇಕಾಗತ್ತೆ. ನಿಮಗೆ ವರುಣಾ ಕ್ಷೇತ್ರ ಅಂದ್ರೆ ಬಹಳ ಪ್ರೀತಿ. ಯಾಕಂದ್ರೆ ನಿಮ್ಮ ಕೈ ಹಿಡಿದಂತಹ ಜನರಿರೋದು ವರುಣಾ ಕ್ಷೇತ್ರದಲ್ಲಿ. ನಿಮ್ಮ ಮುಂದಿನ ಪೀಳಿಗೆಗೂ ಕೂಡ ಅನುಕೂಲ ಆಗಬೇಕು ಅಂತ ವರುಣಾ ಕ್ಷೇತ್ರದ ಕಡೆ ಅತಿಯಾದಂತಹ ಪ್ರೀತಿ ಇದೆ ನಿಮಗೆ. ಆದ್ರೆ ವರುಣಾ ಕ್ಷೇತ್ರದಲ್ಲೇ ಸರ್ ಆಗಿರೋದು ಇದು. ನಿಮ್ ಗಮನಕ್ಕೆ ಬಂದಿಲ್ವಾ? ಓಕೆ ಫೈನ್. ಈಗ ಸಿದ್ದರಾಮಯ್ಯ ಅವ್ರ ಗಮನಕ್ಕೆ ಬಂದಿಲ್ಲ. ಅಧಿಕಾರಿಗಳು ಏನ್ ಮಾಡ್ತಾ ಇದ್ದೀರಾ? ಪೊಲೀಸರು ಏನ್ ಮಾಡ್ತಾ ಇದ್ದೀರಾ? ಪೊಲೀಸರಿಗೆ ಯಾವುದು ಕೂಡ ಕಾಣಿಸ್ತಾ ಇಲ್ವಾ? ಅಷ್ಟು ಸಮಸ್ಯೆ ಆಗಿದೆ. ಕಲ್ತೂರಾಟ ಮಾಡಿದ್ದಾರೆ, ಬೂಡೆ ಒಡೆದೋಗೋ ತರ ಹೊಡೆದಿದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ಪೊಲೀಸರು ಏನ್ ಮಾಡ್ತಾ ಇದ್ದೀರಾ? SP ಅಂತೂ ಬಹಳ ಸೈಲೆಂಟ್ ಆಗಿದ್ದಾರೆ. ಯಾರಿಗೇನಾದ್ರೂ ನನಗೇನಾಗ್ಬೇಕು ಅಂತ ಅವ್ರು ಸಿದ್ದರಾಮಯ್ಯ ಅವ್ರ ಹೆಸರು ಹೇಳಿಕೆ ನೀವು ಸೈಲೆಂಟ್ ಆಗಿದ್ದೀರಾ? ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇದೆ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನೀವು ಸೈಲೆಂಟ್ ಆಗಿದ್ದೀರಾ? ಪೊಲೀಸರು ಯಾವ ರೀತಿ ಕರ್ತವ್ಯ ಮಾಡ್ತಾ ಇದ್ದೀರಾ? ಪೊಲೀಸರ ಕರ್ತವ್ಯದ ಬಗ್ಗೆ ಈಗ ಡೌಟ್ ಬರ್ತಾ ಇದೆ. ಪ್ರಭಾವಿಗಳ ಪ್ರಭಾವಕ್ಕೆ ಮಣಿದ್ರ ಪೊಲೀಸರು. ಹಾಗಾದ್ರೆ ಅಷ್ಟರ ಮಟ್ಟಿಗೆ ಗಲಾಟೆ ಆಗ್ತಾ ಇದೆ. ಪೊಲೀಸರು ತಲೆ ಕೆಡಿಸ್ಕೊಂಡಿಲ್ಲ. ಏನಾದ್ರು ಪ್ರಾಣ ಹೋದ್ರೆ ಆ ಒಂದು ಕುಟುಂಬಕ್ಕೆ ಯಾರು ನೆರವಾಗ್ತೀರಾ? ಪೊಲೀಸರು ಉತ್ತರ ಕೊಡ್ಬೇಕಾಗುತ್ತೆ. SP ಕಣ್ಮುಚ್ಕೊಂಡು ಕೂತಿದ್ದೀರಾ ಸರ್? ಸ್ವಲ್ಪ ನೋಡಿ ಅಲ್ಲಿ ಏನ್ ಆಗ್ತಾ ಇದೆ ಸಮಸ್ಯೆಗಳು ಅಂತ. ಆ ಒಂದು ಹೆಣ್ಮಗಳು ಅಂಗಲಾಸ್ತಾ ಇದ್ದಾರೆ, ಅಮ್ಮ ತುಂಬಾ ಏಟ್ ಆಗಿದ್ಯಮ್ಮ ಅಂತ. ಆಯ್ತು